ಪರ್ಸನಲ್ ಫಿನಾನ್ಸ್ ಆ್ಯಂಡ್ ಮನಿ ಮ್ಯಾನೇಜ್ಮೆಂಟ್ ಇವೆರಡೂ ಕೂಡ ನಮ್ಮ ಜೀವನದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಈ ಇಂಪಾರ್ಟೆಂಟ್ ವಿಷಯಗಳನ್ನು ನಮ್ಮ ಯಾವುದೇ ಶಾಲೆ ಕಾಲೇಜುಗಳಲ್ಲಿ ಹೇಳ್ಕೊಡಲ್ಲ, ನಮ್ಮ ಪಠ್ಯಪುಸ್ತಕಗಳಲ್ಲಿ ಇವುಗಳ ಬಗ್ಗೆ ಮೆನ್ಷನ್ ಮಾಡಿಲ್ಲ. ಆ ಕಾರಣದಿಂದಾಗಿ ಭಾರತದಲ್ಲಿ ಲಕ್ಷಾನು ಜನ ಪ್ರತಿದಿನ ಅನೇಕ ಹಣಕಾಸಿನ ತಪ್ಪುಗಳನ್ನು ಮಾಡಿ ಫಿನಾನ್ಷಿಯಲ್ ಟ್ರ್ಯಾಪ್ಗಳಲ್ಲಿ ಬಿದ್ದುಬಿಟ್ಟು ತಮ್ಮ ಲೈಫನ್ನೇ ಸ್ಪಾಯ್ಲ್ ಮಾಡ್ಕೋತಾ ಇದ್ದಾರೆ. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ನಾನು 7 ಫಿನಾನ್ಷಿಯಲ್ ಮಿಸ್ಟೇಕ್ಸ್ಗಳ ಬಗ್ಗೆ ಡಿಸ್ಕಷನ್ ಮಾಡೋಕೆ ಹೋಗ್ತಾ ಇದ್ದೀನಿ. ನೀವು 7 ಮಿಸ್ಟೇಕ್ಸ್ಗಳನ್ನು ಅವಾಯ್ಡ್ ಮಾಡಿದ್ದೆ ಆದರೆ ಯು ಕ್ಯಾನ್ ಲೀಡ್ ಅ ಕಂಫರ್ಟಬಲ್ ಫಿನಾನ್ಷಿಯಲ್ ಲೈಫ್ ಆ್ಯಂಡ್ ಯು ಕ್ಯಾನ್ ಅಚೀವ್ ದ ಫಿನಾನ್ಷಿಯಲ್ ಫ್ರೀಡಮ್ ಆಸ್ ಅರ್ಲಿ ಆಸ್ ಪಾಸಿಬಲ್. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ದ ಫಸ್ಟ್ ಒನ್ ಈಸ್ ಇನ್ವೆಸ್ಟಿಂಗ್ ವಿತೌಟ್ ಎನಿ ಗೋಲ್. ಸ್ನೇಹಿತರೆ, ಇನ್ವೆಸ್ಟ್ಮೆಂಟ್ ಅಂತ ಬಂದಾಗ ನಿಮ್ಮೆಲ್ಲ ಇನ್ವೆಸ್ಟ್ಮೆಂಟಿಗೆ ನಿಮ್ಮ ಗೋಲ್ಗಳನ್ನು ನೀವು ಅಟ್ಯಾಚ್ಮೆಂಟ್ ಮಾಡಬೇಕು. ಯಾಕಂತಂದರೆ ವಿತೌಟ್ ಗೋಲ್ ಇಟ್ಸ್ ಲೈಕ್ ಅ ಟ್ರಾವೆಲಿಂಗ್ ವಿತೌಟ್ ಎನಿ ಡೆಸ್ಟಿನೇಷನ್. ನೀವು ಹೊರಗಡೆ ಹೋಗ್ತಾ ಇದ್ದೀರಾ, ಆದರೆ ಎಲ್ಲಿಗೆ ಹೋಗ್ಬೇಕಂತ ನಿಮ್ಗೆ ಗೊತ್ತೇ ಇಲ್ಲ ಅಂತಂದರೆ ವಿಲ್ ರೀಚ್ ನೋವೇರ್. ನೀವು ಕ್ಯಾಬನ್ನು ಹತ್ತಿದ ತಕ್ಷಣ ಡ್ರೈವರ್ ಕೇಳ್ತಾನೆ ಎಲ್ಲಿಗೆ ಹೋಗಬೇಕು ಅಂತೇಳಿ. ನೀವು ಅವನಿಗೆ ಡೆಸ್ಟಿನೇಷನ್ನೇ ಹೇಳಿಲ್ಲ ಅಂತಂದರೆ ಅವನು ನಿಮ್ಮನ್ನು ನೆಕ್ಸ್ಟ್ ಲೆವೆಲಿಗೆ ತೊಗೊಂಡು ಹೋಗೋದಕ್ಕೆ ಆಗೋದೇ ಇಲ್ಲ. ಅದಕ್ಕೋಸ್ಕರ ಡೆಸ್ಟಿನೇಷನ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್. ಅದೇ ರೀತಿ ಇನ್ವೆಸ್ಟ್ಮೆಂಟ್ ಅಂತ ಬಂದಾಗ ನೀವು ಎಲ್ಲಾದರೂ ಇನ್ವೆಸ್ಟ್ಮೆಂಟ್ ಮಾಡಿ, ಸ್ಟಾಕ್ಸಲ್ಲಾದರೂ ಮಾಡಿ, ಮ್ಯೂಚುವಲ್ ಫಂಡಲ್ಲಾದರೂ ಮಾಡಿ, ಬಾಂಡಲ್ಲಿ ಮಾಡಿ, ರಿಯಲ್ ಎಸ್ಟೇಟಲ್ಲಿ ಮಾಡಿ, ಎಲ್ಲೇ ಮಾಡಿದ್ರೂ ಕೂಡ ನಿಮ್ಮೆಲ್ಲ ಇನ್ವೆಸ್ಟ್ಮೆಂಟಿಗೆ ನಿಮ್ಮ ಫಿನಾನ್ಷಿಯಲ್ ಗೋಲ್ಗಳಾದ ಚೈಲ್ಡ್ ಮ್ಯಾರೇಜ್ ಇರ್ಬೋದು, ಎಜುಕೇಷನ್ ಇರ್ಬೋದು, ರಿಟೈರ್ಮೆಂಟ್ ಇರ್ಬೋದು, ಇವೆಲ್ಲವನ್ನು ಅಟ್ಯಾಚ್ಮೆಂಟ್ ಮಾಡಿದಾಗ ಮಾತ್ರ ನಿಮಗೊಂದು ಸೀರಿಯಸ್ನೆಸ್ ಕ್ರಿಯೇಟ್ ಆಗುತ್ತೆ, ನಿಮಗೊಂದು ಕ್ಲಾರಿಟಿ ಸಿಗುತ್ತೆ. ದಟ್ಸ್ ದ ರೀಸನ್ ಗೋಲ್ಸ್ ವಿಲ್ ಪ್ಲೇ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ದ ಇನ್ವೆಸ್ಟ್ಮೆಂಟ್ ಜರ್ನಿ. ನೆಕ್ಸ್ಟ್ ಒನ್ ಈಸ್ ರಿಯಲ್ ರೇಟ್ ಆಫ್ ರಿಟರ್ನ್. ಸ್ನೇಹಿತರೆ, ನೀವು ಯಾವುದೇ ಅಸೆಟ್ ಕ್ಲಾಸಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕಿಂತ ಮುಂಚೆ ರಿಯಲ್ ರೇಟ್ ಆಫ್ ರಿಟರ್ನ್ ಏನು ಅನ್ನೋದನ್ನು ನೀವು ತಿಳ್ಕೊಂಡಿರಲೇಬೇಕು. ಇದನ್ನು ಒಂದು ಉದಾಹರಣೆ ಮೂಲಕ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಉದಾಹರಣೆಗೆ ನೀವು FDನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಅಂತ ಇಟ್ಕೊಳ್ಳಿ. ಇನ್ವೆಸ್ಟ್ಮೆಂಟ್ ಮಾಡಿದಾಗ ನಿಮ್ಗೆ ಅರೌಂಡ್ 8% ರಿಟರ್ನ್ ಸಿಗುತ್ತೆ. ರಿಟರ್ನ್ ಬಂದಾದಮೇಲೆ ಭಾರತದಲ್ಲಿ ಇನ್ಫ್ಲೇಷನ್ ಏನಿರುತ್ತೆ ಆ ಇನ್ಫ್ಲೇಷನ್ನ ಮೈನಸ್ ಮಾಡಬೇಕು. ಉದಾಹರಣೆಗೆ ಭಾರತದಲ್ಲಿ ಒಂದು 5% ಇನ್ಫ್ಲೇಷನ್ ಇದೆ ಅಂತ ಇಟ್ಕೊಳ್ಳಿ. 5%ನ್ನು ಮೈನಸ್ ಮಾಡಬೇಕು. ನೆಕ್ಸ್ಟ್ ನೀವು ಯಾವ ಟ್ಯಾಕ್ಸ್ ಲ್ಯಾಬಲ್ಲಿದ್ದೀರಾ ಆ ಟ್ಯಾಕ್ಸ್ ಲ್ಯಾಬನ್ನು ಮೈನಸ್ ಮಾಡಬೇಕು. ಕೊನೆಗೆ ಏನು ಉಳಿಯತ್ತಲ್ಲ ದ್ಯಾಟ್ ಈಸ್ ಗೋಯಿಂಗ್ ಟು ಬಿ ಅ ರಿಯಲ್ ರೇಟ್ ಆಫ್ ರಿಟರ್ನ್. ಅದಕ್ಕೋಸ್ಕರ ನೀವು ಎಲ್ಲೇ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕಿಂತ ಮುಂಚೆ ನಿಮ್ಗೇನು ಕೊನೆಯದಾಗಿ ರಿಯಲ್ ರೇಟ್ ಆಫ್ ರಿಟರ್ನ್ ಏನು ಬರುತ್ತೆ ಅನ್ನೋದನ್ನು ನೀವು ತಿಳ್ಕೊಂಡಿರಲೇಬೇಕು. ನಾವು ಹಿಸ್ಟ್ರಿಯನ್ನು ಚೆಕ್ ಮಾಡಿದಾಗ ಬೇರೆ ಬೇರೆ ಆಸೆಟ್ ಕ್ಲಾಸ್ಗಳನ್ನು ಕಂಪೇರ್ ಮಾಡಿದಾಗ ಅಕ್ರಾಸ್ ದ ಗ್ಲೋಬ್ ಈಕ್ವಿಟಿ ಇಸ್ ದ ಒನ್ ಆಸೆಟ್ ಕ್ಲಾಸ್ ವಿಚ್ ಕ್ಯಾನ್ ಬೀಟ್ ದ ಇನ್ಫ್ಲೇಷನ್, ವಿಚ್ ಕ್ಯಾನ್ ಕ್ರಿಯೇಟ್ ಯು ಹ್ಯೂಜ್ ವೆಲ್ತ್ ಇನ್ ದ ಲಾಂಗ್ ಟರ್ಮ್. ಅದಕ್ಕೋಸ್ಕರ ನೀವೇನಾದ್ರು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಅಂತಂದರೆ ಈಕ್ವಿಟಿನಲ್ಲಿ ಆರಾಮಾಗಿ ನೀವು ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ನೆಕ್ಸ್ಟ್ ಒನ್ ಈಸ್ ಆಸೆಟ್ ಅಲೋಕೇಶನ್. ಸ್ನೇಹಿತರೆ, ಇನ್ವೆಸ್ಟ್ಮೆಂಟ್ ಅಂತ ಬಂದಾಗ ವಿ ಹ್ಯಾವ್ ಮಲ್ಟಿಪಲ್ ಆಪ್ಷನ್. ಸ್ಟಾಕ್ಸ್ ಇದೆ, ಮ್ಯೂಚುವಲ್ ಫಂಡ್ ಇದೆ, ಬಾಂಡ್ ಇದೆ, FD ಇದೆ. ಬೇಸ್ಡ್ ಆನ್ ಯುವರ್ ರಿಸ್ಕ್ ಅಪಟೈಟ್, ಬೇಸ್ಡ್ ಆನ್ ಯುವರ್ ಇನ್ವೆಸ್ಟ್ಮೆಂಟ್ ಹಾರಿಝಾನ್ ಯು ನೀಡ್ ಟು ಇನ್ವೆಸ್ಟ್. ಉದಾಹರಣೆಗೆ ನಿಮ್ಮದು ರಿಸ್ಕ್ ಅಪಟೈಟ್ ಬಂದ್ಬಿಟ್ಟು ತುಂಬ ಹೈ ಇದೆ ಆ್ಯಂಡ್ ಯು ವಾಂಟ್ ಟು ಇನ್ವೆಸ್ಟ್ ಫಾರ್ ಅ ಲಾಂಗ್ ಟರ್ಮ್. ಅವಾಗ ನೀವೇನು ಮಾಡಬೇಕು, ಈಕ್ವಿಟಿ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು. ಈಕ್ವಿಟಿ ಮಾರ್ಕೆಟ್ನಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಅಂತಂದರೆ ಇಲ್ಲಿ ನಿಮ್ಮ ಟೈಮ್ ಹಾರಿಝಾನ್ 5 ವರ್ಷ ಮತ್ತು 5 ವರ್ಷದ ಮೇಲೆ ಇರಬೇಕು. ಅದ್ರ ಜೊತೆಗೆ ಈಕ್ವಿಟಿ ಮಾರ್ಕೆಟ್ನ ನೇಚರ್ ಬಂದ್ಬಿಟ್ಟು ಇಟ್ ವಿಲ್ ಆಲ್ವೇಸ್ ಗೋ ಥ್ರೂ ದ ಸೈಕಲ್ಸ್ ಆಫ್ ಅಪ್ಸ್ ಆ್ಯಂಡ್ ಡೌನ್ಸ್. ವಾಲಟಿಲಿಟಿ ಇಸ್ ದ ನೇಚರ್ ಆಫ್ ಎವ್ರಿ ಈಕ್ವಿಟಿ ಮಾರ್ಕೆಟ್. ಒಂದು 10% 15% ಕರೆಕ್ಷನ್ ಆಗೋದು ಈಕ್ವಿಟಿ ಮಾರ್ಕೆಟ್ನಲ್ಲಿ ವಿಚ್ ಇಸ್ ವೆರಿ ನಾರ್ಮಲ್. ಇಲ್ಲ ನನಗೆ ರಿಸ್ಕನ್ನು ತಡ್ಕೊಳಕ್ಕಾಗಲ್ಲ ಅಂತಂದರೆ ಸೇಫರ್ ಆಸೆಟ್ ಕ್ಲಾಸ್ ಆದಂಥ FDನಲ್ಲಿ ನೀವು ಆರಾಮಾಗಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಅದಕ್ಕೋಸ್ಕರ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕಿಂತ ಮುಂಚೆ ನಿಮ್ಮ ರಿಸ್ಕ್ ಏನು, ನಿಮ್ಮ ಟೈಮ್ ಹಾರಿಝೋನ್ ಏನು, ಎಷ್ಟು ರಿಟರ್ನ್ ನೀವು ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ, ಇವೆಲ್ಲವನ್ನ ತಿಳ್ಕೊಂಡು ಸರಿಯಾದ ಅಸೆಟ್ ಕ್ಲಾಸಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡಿ. ನೆಕ್ಸ್ಟ್ ಒನ್ ಈಸ್ ಡೋಂಟ್ ಟ್ರೈ ಟು ಟೈಮ್ ದ ಮಾರ್ಕೆಟ್. ಫ್ರೆಂಡ್ಸ್, ಸ್ಟಾಕ್ ಮಾರ್ಕೆಟ್ ವಿಚ್ ಇಸ್ ಹೈಲಿ ವಾಲಟೈಲ್ ಇನ್ ದ ನೇಚರ್. ಇಟ್ ವಿಲ್ ಆಲ್ವೇಸ್ ಗೋ ಥ್ರೂ ದ ಸೈಕಲ್ಸ್ ಆಫ್ ಅಪ್ಸ್ ಆ್ಯಂಡ್ ಡೌನ್ಸ್. ಕರೆಕ್ಷನ್ಸ್ ಆರ್ ಪಾರ್ಟ್ ಆಫ್ ಎವ್ರಿ ಈಕ್ವಿಟಿ ಮಾರ್ಕೆಟ್. Every investors, they wants to buy at low and they want to sell at high. Friends, that's absolutely not possible. I would like to give some example. ಕೋವಿಡ್ ಸಂದರ್ಭದಲ್ಲಿ ನಿಫ್ಟಿ ಬಂದ್ಬಿಟ್ಟು 12,000 ಇಂದ 7,500 ವರೆಗೂ ಕರೆಕ್ಷನ್ ಆಗಿತ್ತು. ಇಟ್ ವಾಸ್ ಒನ್ ಆಫ್ ದ ಬೆಸ್ಟ್ ಇನ್ವೆಸ್ಟ್ಮೆಂಟ್ ಆಪ್ಷನ್. ಆದರೆ ಕೇವಲ ಬೆರಳೆಣಿಕೆಯಷ್ಟೇ ಜನ ಮಾತ್ರ ಆ ಸಂದರ್ಭದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದರು. ಕಾರಣ ಏನಂತಂದರೆ ಬಿಕಾಸ್ ಆಫ್ ಫಿಯರ್. ಸುಮಾರು ಜನ ಇನ್ವೆಸ್ಟರ್ಸು ಇನ್ನೂ ಏನು ಯೋಚನೆ ಮಾಡ್ತಿದ್ರು ಅಂತಂದರೆ ಮಾರ್ಕೆಟ್ ಇನ್ನೂ ಕೆಳಗೆ ಹೋಗ್ಬೋದು, ಇನ್ನೂ ಫಾಲ್ ಆಗ್ಬೋದು ಅಂಥೇಳಿ ಆ ಸಂದರ್ಭದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಲಿಲ್ಲ. ಅದರ ಬದಲಾಗಿ ನೀವೇನು ಮಾಡ್ಬೋದು ಅಂತಂದರೆ ಸಿಸ್ಟಮ್ಯಾಟಿಕ್ ಆಗಿ ನೀವೇನಾದರೂ ಇನ್ವೆಸ್ಟ್ಮೆಂಟ್ ಮಾಡಿದ್ದೆ ಆದರೆ ಈ ಮಾರ್ಕೆಟನ್ನು ಟೈಮ್ ಮಾಡೋದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಅದರ ಜೊತೆಗೆ ನೀವು ಲಾಂಗ್ ಟರ್ಮಲ್ಲಿ ಆರಾಮಾಗಿ ನೀವು ವೆಲ್ತನ್ನು ಕ್ರಿಯೇಟ್ ಮಾಡ್ಬೋದು. ನೆಕ್ಸ್ಟ್ ಒನ್ ಈಸ್ ಪವರ್ ಆಫ್ ಕಂಪೌಂಡಿಂಗ್. ಫ್ರೆಂಡ್ಸ್, ಆಲ್ಬರ್ಟ್ ಐನ್ಸ್ಟೀನ್ he says that power of compounding is the 8th wonder of the world. There is no doubt about it. If we invest early, if we invest regularly,
If you remain invested for a long term, definitely you can create a huge wealth. ಸ್ನೇಹಿತರೆ, ಒಂದು ಉದಾಹರಣೆ ಮೂಲಕ ಎಕ್ಸ್ಪ್ಲೇನ್ ಮಾಡ್ತೀನಿ. ಲೆಟ್ಸ್ ಸೇ ದಟ್ ಯು ಆರ್ ಪೇಯಿಂಗ್ 15,000 ಎವ್ರಿ ಮಂತ್ and you are going to invest for next 15 years. If you get a 15% of return, you are going to create a corpus of 1 crore rupees. Friends, if you continue that SIP for another 5 years, you are going to create a corpus of 2 crore rupees. Friends, if you continue that SIP for another 3 years, you are going to create a corpus of 3 crore rupees. ಸ್ನೇಹಿತರೆ, ನಾನು ಇಲ್ಲಿ ಏನು ಹೇಳಕ್ಕೆ ಹೋಗ್ತಾ ಇದ್ದೀನಿ ಅಂತಂದರೆ, ಮೊದಲನೇ 1 ಕೋಟಿಯನ್ನು ಮಾಡೋದು ತುಂಬ ಕಷ್ಟ, 2 ಕೋಟಿ 3 ಕೋಟಿ ಮಾಡೋದು ತುಂಬ ಈಸಿ ಬಿಕಾಸ್ ಆಫ್ ಪವರ್ ಆಫ್ ಕಂಪೌಂಡಿಂಗ್. ಸೊ 2 ಕೋಟಿ 3 ಕೋಟಿ ನಿಮಗೆ ತುಂಬ ಬೇಗ ಆಗತ್ತೆ. ಸ್ನೇಹಿತರೆ, ಈ ಪವರ್ ಆಫ್ ಕಂಪೌಂಡಿಂಗನ್ನು ಯೂಸ್ ಮಾಡಿಕೊಂಡೆ ವಾರನ್ ಬಫೆಟ್ ಇರ್ಬೋದು, ರಾಮದೇವ್ ಅಗ್ರವಾಲ ಇರ್ಬೋದು, ಇವರೆಲ್ಲ ಇಷ್ಟು ವೆಲ್ತನ್ನು ಕ್ರಿಯೇಟ್ ಮಾಡೋಕ್ಕೆ ಸಾಧ್ಯ ಆಗಿದ್ದು ಬಿಕಾಸ್ ಆಫ್ ಪವರ್ ಆಫ್ ಕಂಪೌಂಡಿಂಗ್. ಆ ಕಾರಣಕ್ಕೋಸ್ಕರ ಡೋಂಟ್ ಅಂಡರ್ ಎಸ್ಟಿಮೇಟ್ ದ ಪವರ್ ಆಫ್ ಕಂಪೌಂಡಿಂಗ್. Next one is take a right health insurance and term insurance. ಸ್ನೇಹಿತರೆ, ಸದ್ಯದ ಪರಿಸ್ಥಿತಿನಲ್ಲಿ ಹೆಲ್ತ್ ಇನ್ಶೂರೆನ್ಸ್ ಮತ್ತು ಟರ್ಮ್ ಇನ್ಶೂರೆನ್ಸ್ ಎರಡೂ ಕೂಡ ವೆರಿ ವೆರಿ ಇಂಪಾರ್ಟೆಂಟ್. ಯಾಕಂತಂದರೆ, ಉದಾಹರಣೆಗೆ ನಿಮ್ಗೆ ಏನಾದರೂ ಹುಷಾರಿಲ್ಲ ಅಂತ ಇಟ್ಕೊಳ್ಳಿ, ನೀವೇನಾದರೂ ಹಾಸ್ಪಿಟಲೈಸ್ಡ್ ಆದ್ರಿ ಅಂತಂದರೆ ನವಡೇಸ್ ಬಿಲ್ಸ್ ಆರ್ ವೆರಿ ಎಕ್ಸ್ಪೆನ್ಸಿವ್. ಆ ಎಕ್ಸ್ಪೆನ್ಸಿವ್ ಬಿಲ್ಗಳನ್ನು ಪೇ ಮಾಡೋದಕ್ಕೆ ನೀವು ನಿಮ್ಮಲ್ಲಿರುವ ಎಲ್ಲ ಇನ್ವೆಸ್ಟ್ಮೆಂಟ್ಗಳನ್ನು ಸೆಲ್ ಮಾಡಿ ಆ ಬಿಲ್ಸ್ಗಳನ್ನು ಪೇ ಮಾಡಬೇಕಾಗತ್ತೆ. ಆ ಕಾರಣದಿಂದಾಗಿ ಒಂದು ಒಳ್ಳೆ ಹೆಲ್ತ್ ಇನ್ಶೂರೆನ್ಸನ್ನು ಸದ್ಯದ ಪರಿಸ್ಥಿತಿನಲ್ಲಿ ನೀವು ತೆಗೆದುಕೊಳ್ಳಬೇಕಾಗತ್ತೆ. ಇನ್ನು ಟರ್ಮ್ ಇನ್ಶೂರೆನ್ಸ್ ಯಾಕೆ ಇಂಪಾರ್ಟೆಂಟ್ ಅಂತಂದರೆ, ನಿಮಗೆ ಮದುವೆ ಆಗಿದೆ, ಮಕ್ಕಳಿದ್ದಾರೆ ಅಂತಂದರೆ ಟರ್ಮ್ ಇನ್ಶೂರೆನ್ಸನ್ನು ಡೆಫಿನೆಟಾಗಿ ನೀವು ತಗೊಳ್ಳೇಬೇಕು. ಯಾಕಂತಂದರೆ ನಾಳೆ ಏನಾದರೂ ಅಚಾನಕ್ಕಾಗಿ ದುಡಿಯುವಂಥ ವ್ಯಕ್ತಿಗೆ ಏನಾದರೂ ಆಯಿತು ಅಂತಂದರೆ ನಿಮ್ಮ ಕುಟುಂಬವನ್ನು ಯಾರು ನೋಡ್ಕೋತಾರೆ, ನಿಮ್ಮ ಮಕ್ಕಳ ಎಜುಕೇಷನ್ನು, ಅವರ ಮದುವೆ ಯಾರು ಮಾಡಿಸ್ತಾರೆ? ನಿಮ್ಮ ಹತ್ರ ಒಂದು ಒಳ್ಳೆ ಟರ್ಮ್ ಇನ್ಶೂರೆನ್ಸ್ ಇದ್ದಾಗ ದುಡಿಯುವಂಥ ವ್ಯಕ್ತಿಗೆ ಅಚಾನಕ್ಕಾಗಿ ಏನಾದರೂ ಆಯಿತು ಅಂತಂದರೆ, ಸೊ ಟರ್ಮ್ ಇನ್ಶೂರೆನ್ಸ್ ಮೂಲಕ ನಿಮ್ಮ ಫರ್ದರ್ ಮಕ್ಕಳ ಎಜುಕೇಷನನ್ನು, ಅವರ ಫ್ಯೂಚರ್ ಪ್ಲ್ಯಾನನ್ನು ಆ ದುಡ್ಡಿನಿಂದ ನೀವು ಮ್ಯಾನೇಜ್ ಮಾಡ್ಬೋದು. ಇನ್ನು ಸುಮಾರು ಜನ ಏನು ಮಾಡ್ತಾರೆ ಅಂತಂದರೆ, ಹೆಲ್ತ್ ಇನ್ಶೂರೆನ್ಸು ಮತ್ತು ಟರ್ಮ್ ಇನ್ಶೂರೆನ್ಸ್ಗಳನ್ನು ಅರ್ಲಿ ಸ್ಟೇಜ್ಗಳಲ್ಲಿ ತೊಗೊಳ್ಳೋದನ್ನು ಇಗ್ನೋರ್ ಮಾಡ್ತಾರೆ. ಒಂದು ವೇಳೆ ನೀವೇನಾದರೂ ಇಗ್ನೋರ್ ಮಾಡಿದ್ದೆ ಆದರೆ ಹೋಗ್ತಾ ಹೋಗ್ತಾ ಏನಾಗುತ್ತೆ ಅಂತಂದರೆ ನಿಮಗೆ ಸಮ್ ಅಶ್ಯೂರ್ಡ್ ಕಮ್ಮಿ ಆಗುತ್ತೆ, ಪ್ರೀಮಿಯಂ ಜಾಸ್ತಿ ಆಗುತ್ತೆ. ಅರ್ಲಿ ಸ್ಟೇಜಲ್ಲಿ ನೀವೇನಾದರೂ ತೊಗೊಂಡಿದ್ದೆ ಆದರೆ ಪ್ರೀಮಿಯಂ ಕಮ್ಮಿ ಇರುತ್ತೆ, ಸಮ್ ಅಶ್ಯೂರ್ಡ್ ಜಾಸ್ತಿ ಇರುತ್ತೆ ನಿಮಗೆ. Next one is cash flow management. Friends, nowadays people are earning good amount of money. They are earning 1 lakh, 2 lakh per month. ಇಷ್ಟೆಲ್ಲ ಅರ್ನ್ ಮಾಡ್ತಾ ಇದ್ರೂ ಕೂಡ ನಿಮ್ಮ ಹತ್ರ ಏನು ಸೇವಿಂಗ್ಸ್ ಇದೆ, ಏನು ಇನ್ವೆಸ್ಟ್ಮೆಂಟ್ ಇದೆ ಅಂತ ಕೇಳಿದಾಗ ದೇ ಡೋಂಟ್ ಹ್ಯಾವ್ ಎನಿ ಸೇವಿಂಗ್ಸ್ ಆ್ಯಂಡ್ ಇನ್ವೆಸ್ಟ್ಮೆಂಟ್. ಕಾರಣ ಏನಂತಂದರೆ ದೇ ಡೋಂಟ್ ನೋ ಹೌ ಟು ಮ್ಯಾನೇಜ್ ದಿಯರ್ ಮನಿ. ಸೊ ನೀವು ನಿಮ್ಮ ಹಣವನ್ನು ಸರಿಯಾಗಿ ಮ್ಯಾನೇಜ್ ಮಾಡಬೇಕಂತಂದರೆ ಕ್ಯಾಶ್ ಫ್ಲೋ ಮ್ಯಾನೇಜ್ಮೆಂಟನ್ನು ನೀವು ತಿಳ್ಕೊಬೇಕಾಗತ್ತೆ. ಇದನ್ನು ಒಂದು ಉದಾಹರಣೆ ಮೂಲಕ ಎಕ್ಸ್ಪ್ಲೇನ್ ಮಾಡ್ತೀನಿ. ಲೆಟ್ಸ್ ಸೇ ದ್ಯಾಟ್ ಯು ಆರ್ ಅರ್ನಿಂಗ್ 1 lakh ಫಾರ್ ಮಂತ್. 1 lakh rupees ನೀವೇನಾದರೂ ಅರ್ನ್ ಮಾಡ್ತಿದ್ದೀರಾ ಅಂತಂದರೆ ಅದನ್ನು 3 ಭಾಗ ಮಾಡಿ. ಮೊದಲನೇ ಭಾಗದಲ್ಲಿ ಏನು ಮಾಡಿ ಅಂತಂದರೆ, ನಿಮ್ಮ 1 ಲಕ್ಷ ರೂಪಾಯಿದಲ್ಲಿ 30 to 40% ಹೌಸ್ ಹೋಲ್ಡ್ ಎಕ್ಸ್ಪೆನ್ಸ್ಗೆ ಸ್ಪೆಂಡ್ ಮಾಡಿ. ಗ್ರಾಸರೀಸ್ ಇರ್ಬೋದು, ಮಂತ್ಲಿ ಬಿಲ್ಸ್ ಇರ್ಬೋದು, ರೆಂಟ್ಸ್ ಇರ್ಬೋದು, ಇದೆಲ್ಲದಕ್ಕೂ ಸ್ಪೆಂಡ್ ಮಾಡಿ. ರಿಮೈನಿಂಗ್ 30% EMI ಮೇಲೆ ಸ್ಪೆಂಡ್ ಮಾಡಿ. ಉದಾಹರಣೆಗೆ, ಸೊ ನೀವು ಮನೆ ಕಟ್ತಾ ಇದ್ದೀರಾ ಅಥವಾ ಯಾವುದೋ ಒಂದು ಪ್ರಾಪರ್ಟಿ ಮಾಡ್ತಿದ್ದೀರಾ, ಅದಕ್ಕೆ ಒಂದು 30% ಆಫ್ EMI ಅಮೌಂಟನ್ನು ಪೇ ಮಾಡಿ. ರಿಮೈನಿಂಗ್ ಒಂದು 40% ಏನು ಮಾಡಿ ಅಂತಂದರೆ ಲಾಂಗ್ ಟರ್ಮ್ ಗೋಲ್ಗಳಾದ ಚೈಲ್ಡ್ ಮ್ಯಾರೇಜ್, ಚೈಲ್ಡ್ ಎಜುಕೇಷನ್, ರಿಟೈರ್ಮೆಂಟ್, ಇವೆಲ್ಲ ಗೋಲ್ಸ್ಗಳಿಗೆ ಸ್ಟಾಕ್ಸ್ ಅಥವಾ ಮ್ಯೂಚುವಲ್ ಫಂಡ್ಗಳಲ್ಲಿ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಮಾಡಿದ್ದೆ ಆದರೆ ನಿಮ್ಮ ಫಿನಾನ್ಷಿಯಲ್ ಲೈಫನ್ನು ನೀವು ಕಂಫರ್ಟೇಬಲ್ ಆಗಿ ಲೀಡ್ ಮಾಡ್ಬೋದು. ಸ್ನೇಹಿತರೆ, ಈ ಎಲ್ಲ ಪಾಯಿಂಟ್ಗಳನ್ನು ನೀವೇನಾದರೂ ಅವಾಯ್ಡ್ ಮಾಡಿದ್ದೆ ಆದರೆ ಯು ಕ್ಯಾನ್ ಲೀಡ್ ಅ ಕಂಫರ್ಟೇಬಲ್ ಫಿನಾನ್ಷಿಯಲ್ ಲೈಫ್. Friends, if you summarize the point, the first one is invest with a goal, understanding the real rate of return, right asset allocation, don't try to time the market, power of compounding, health insurance and term insurance. Next one is cash flow management. Friends, I hope you find this video useful. If you like this video, please to subscribe, please share it with the community. Thank you.